ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್, ವೆಲ್ಕಮ್ ಟು ಸಾಮ್ರಾಟ್ ಅನಿಲ್ ಲ್ಯಾಪ್ಟಾಪ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ವೀಡಿಯೋಗಳನ್ನ ಕೊನೆ ತನಕ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗೋದು ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ. ಸ್ನೇಹಿತರೆ ಬನ್ನಿ. ಸ್ನೇಹಿತರೆ, ಇವತ್ತಿನ ವಿಚಾರ, ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ, ಯಾರ್ಯಾರು ಕೆ ಎಸ್ ಆರ್ ಟಿ ಸಿನಲ್ಲಿ ಮತ್ತು NWRTCನಲ್ಲಿ 47ಕ್ಕಿಂತ ಹೆಚ್ಚು ಅಂಕ ಗಳಿಸ್ತಾ ಇದ್ದೀರಾ, 50, 49, 48, 48.5, 49.5, 50, ಆ್ಯಕ್ಚುಲಿ 47 ಮೇಲೆ ಯಾರ್ಯಾರು ಹೊಡಿತಿದ್ದೀರಾ ಸ್ನೇಹಿತರೆ, 46ವರೆಯಿಂದ ಯಾರ್ಯಾರು ಹೊಡಿತಿದ್ದೀರಾ, 46ರಿಂದ ಯಾರ್ಯಾರು ಹೊಡಿತಿದ್ದೀರಾ, ನಿಮಗೆಲ್ಲ ಒಂದು ಗಮನದಲ್ಲಿರಲಿ ಸ್ನೇಹಿತರೆ. ನಿಮಗೊಂದು ವಿಷಯ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ. ಯಾರ್ಯಾರು ಕೆ ಎಸ್ ಆರ್ ಟಿ ಸಿಲಿ ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಪೂರ್ತಿ ನೋಡಿ. ಪೂರ್ತಿ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಕೆ ಎಸ್ ಆರ್ ಏಕೆಂದರೆ ಹಾಕಿರೋಂಥ ಅಭ್ಯರ್ಥಿಗಳೇ ಹಾಕಿರೋಂಥದ್ದು ಅಪ್ಲಿಕೇಶನ್ನು, ಹೊಡಿತೇರುವಂಥ ಅಭ್ಯರ್ಥಿಗಳೇ ಹೊಡಿತೇರೋದು ನಿಮ್ಮ ರಿಸಲ್ಟು. ಯಾರ್ಯಾರು ಕೆ ಎಸ್ ಆರ್ ಟಿ ಸಿಗೂ ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀರಾ, NWಗೆ ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀರಾ ನೋಡಿ, ಇದರಲ್ಲೂ 49 ಹೊಡಿತಾ ಇದ್ದಾರೆ ಅಭ್ಯರ್ಥಿಗಳು. ಕೆ ಎಸ್ ಆರ್ ಟಿ ಸಿನಲ್ಲಿ 49 ಹೊಡೆದ್ರೂ ಕೂಡ NWRTCಲಿ ಹೋಗಿ ಹೊಡಿತಾ ಇದ್ದಾರೆ. ಕೆ ಎಸ್ ಆರ್ ಟಿ ಸಿಲಿ 48 ಹೊಡೆದ್ರೂ ಕೂಡ, ಕೆ ಎಸ್ ಆರ್ ಟಿ ಸಿಲಿ 48 ಹೊಡೆದ್ರೂ ಕೂಡ NWRTCಲಿ ಹೋಗಿ ಹೊಡಿತಾ ಇದ್ದಾರೆ. NWRTCಲಿ 47 ಬಂದಿದ್ರು ಕೂಡ ಕೆ ಎಸ್ ಆರ್ ಟಿ ಸಿ ಬಂದು ಅಟೆಂಡ್ ಆಗ್ತಾ ಇದ್ದಾರೆ. ಇದು ತಪ್ಪು, ಹೊಡೀರಿ. ಆದರೆ ಇದು ಯಾವುದೇ ಕಾರಣಕ್ಕೂ ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಯಾಕೆಂದರೆ ಬೇರೆ ಅಭ್ಯರ್ಥಿಗಳಿಗೆ ಚಾನ್ಸ್ ಕೊಡಿ. ಯಾರ್ಯಾರು 47 ಮೇಲೆ ಹೊಡೆದಿದ್ದೀರಾ ಸ್ನೇಹಿತರೆ, ಎಲ್ಲರೂ ನೀವೆಲ್ಲ 100% ಕೆಲಸ ನಿಮಗೆ ಕಟ್ಟಿಟ್ಟ ಬುತ್ತಿ. ಅರ್ಥ ಆಯ್ತಾ ನಿಮಗೆಲ್ಲ? 47, 47.5, 48, 48.5, ಆಲ್ಮೋಸ್ಟ್ 47 ಮೇಲೆ ಯಾರ್ಯಾರು ಹೊಡೆದಿದ್ದೀರಾ, 46ಕ್ಕೂ ಬರುತ್ತೆ, 100% ಬರುತ್ತೆ. ನಾನು ರೆಫರ್ ಮಾಡ್ತಾ ಇರೋದು ಕೂಡ 46 ಮೇಲೆ ಯಾರ್ಯಾರು ಹೊಡಿತಾ ಇದ್ದೀರಾ ಎರಡೂ ಕಡೆ, ಅವರು ಈಗ ಆಲ್ಮೋಸ್ಟ್ ಯಾರು ಹೊಡೆದಿದ್ದೀರಾ ಸ್ನೇಹಿತರೆ, ಅವರು ದಯವಿಟ್ಟು ಎರಡೂ ಕಡೆ ನಿಮ್ಮದು ಸೆಲೆಕ್ಷನ್ ಆಗೋದಂತೂ ನಿಜ. ಆದರೆ ನಿಮ್ಮ ಆಯ್ಕೆ ಒಂದಾಗಿರಬೇಕು. ಅದೇ ಖಂಡಿತ ಒಂದಕ್ಕೆ ಹೋಗೋದು. ಆದರೂ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ, ಒಂದಕ್ಕೆ ನೀವು ಪೇಪರ್ ರೈಟಿಂಗಲ್ಲಿ ಬರೆದು ಕೊಡಬೇಕು. ಸರ್ ನಾನು ಬರಲ್ಲ, ನಾನು ಇದು ಕೆ ಎಸ್ ಆರ್ ಟಿ ಸಿಗೆ ನನ್ನ ಆಯ್ಕೆ ಕೆ ಎಸ್ ಆರ್ ಟಿ ಸಿಗೆ ಆಗಿದೆ, NWಗೆ ನಾನು ಬರಲ್ಲ, ದಯವಿಟ್ಟು ಇದನ್ನು ನೀವು ಬೇರೆಯವ್ರಿಗೆ ಅವಕಾಶ ಕೊಡಿ ಅಂತ ಬರೆದು ಕೊಡಿ. ಅದು ಬೇರೆಯವ್ರಿಗೆ ಅವಕಾಶ ಸಿಗುತ್ತೆ. ಅರ್ಥ ಆಯ್ತಾ? ಇವಾಗ ಪ್ರೆಸೆಂಟು 47, 48, 49, 50 ಹೊಡೆದು ಇನ್ನು ನೆಕ್ಸ್ಟ್ ಯಾರು ಹೊಡೆಯೋಕ್ಕೆ ಕಾಯ್ತಾ ಇದ್ದೀರಾ, ಈಗ ಕೆ ಎಸ್ ಆರ್ ಟಿ ಸಿನಲ್ಲಿ ಆಗ್ಬೋದು, NWRTCನಲ್ಲಿ ಆಗ್ಬೋದು, ಯಾರ್ಯಾರು 47 ಮೇಲೆ ತಗೊಂಡು ನೆಕ್ಸ್ಟು ಕಾಯ್ತಾ ಇದ್ದೀರಾ ಇನ್ನೊಂದಕ್ಕೆ ಹೊಡೆಯೋಕ್ಕೆ, ದಯವಿಟ್ಟು ಅವರು ಅಟೆಂಡೇ ಮಾಡೋಕ್ಕೆ ಹೋಗಬೇಡಿ. ಈಗ ಕೆ ಎಸ್ ಆರ್ ಟಿ ಸಿನಲ್ಲಿ 48 ಬಂದಿದೆಯಾ, NWRTCನಲ್ಲಿ ಅಟೆಂಡೇ ಆಗೋಕ್ಕೆ ಹೋಗಬೇಡಿ. NWRTCನಲ್ಲಿ 47 ಮೇಲೆ ಬಂದಿದೆಯಾ, ಇಲ್ಲ 48 ಬಂದಿರ್ಬೋದು, 50 ಬಂದಿರ್ಬೋದು, 49 ಬಂದಿರ್ಬೋದು, ಅವರು ಕೆ ಎಸ್ ಆರ್ ಟಿ ಸಿಗೆ ಅಟೆಂಡೇ ಆಗಬೇಡಿ ಸ್ನೇಹಿತರೆ. ಅರ್ಥ ಆಯ್ತಾ? ಇಲ್ಲ ನನಗೆ ಇದೇ ಹೋಗ್ತೀನಿ ಸರ್, ನನಗೆ ಕೆ ಎಸ್ ಆರ್ ಟಿ ಸಿ ಭರವಸೆ ಇದೆ, ನನಗೆ ಕೆ ಎಸ್ ಆರ್ ಟಿ ಸಿ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ, ಆದರೆ NW ಹೊಡೆದಿದ್ದೀನಿ ಅಂತ ಹೇಳಿದ್ರೆ ಖಂಡಿತ ಅಟೆಂಡ್ ಮಾಡಿ. ಆದರೆ ಇಲ್ಲ ಸರ್ ನಾನು NWRTCಗೆ ಹೋಗಬೇಕು, ಇಲ್ಲ ಕೆ ಎಸ್ ಆರ್ ಟಿ ಸಿಗೆ ಹೋಗಬೇಕು ಅಂದ್ಕೊಂಡವರು ದಯವಿಟ್ಟು ಒಂದಕ್ಕೆ ಮಾತ್ರ ನೀವು ಟಾರ್ಗೆಟ್ ಇಟ್ಕೊಳ್ಳಿ. ಎರಡು ಕಡೆ ಸೆಲೆಕ್ಷನ್ ಆದವರು ಖಂಡಿತ ಒಂದಕ್ಕೆ ರೈಟಿಂಗಲ್ಲಿ ಬರ್ಕೊಡಿ ಸ್ನೇಹಿತರೆ. ಏಕೆಂದರೆ ಪ್ರತಿಯೊಬ್ಬರಿಗೂ ಅವಕಾಶ ಸಿಗಬೇಕು. ಏನು ಕೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇದು ನೇಮಕಾತಿ ನಡೀತಾ ಇರೋಂಥದ್ದು ಸ್ನೇಹಿತರೆ 2,000ಕ್ಕಲ್ಲ, 3,000ಕ್ಕಲ್ಲ, ಟೋಟಲಿ NWRTCಯಿಂದ ಕೆ ಎಸ್ ಆರ್ ಟಿ ಸಿಯಿಂದ ನಡೀತಾ ಇರುವಂಥದ್ದು 4,500 ಅಭ್ಯರ್ಥಿಗಳಿಗೆ ಇಂಟರ್ವ್ಯೂ ನಡೀತಾ ಇರೋದು. ಅರ್ಥ ಮಾಡ್ಕೊಳ್ಳಿ. ನೀವು ಅಂದ್ಕೊಂಡಿದ್ದೀರಾ ಬರೀ ಕೆ ಎಸ್ ಆರ್ ಟಿ ಸಿಗೆ 2,000, NWRTCಗೆ 2,500 ಅಂತ ನೀವು ಅಂದ್ಕೊಂಡಿದ್ದೀರಾ. ನಾವು ಓವರಾಲ್ ತಗೊಳ್ತೀನಿ ಅಂತ ಹೇಳಿದ್ರೆ ಟೋಟಲ್ 4,500 ನೇಮಕಾತಿ ನಡೀತಿರೋದ್ರಿಂದ ಎಲ್ರಿಗೂ ಅವಕಾಶ ಸಿಗುವಂಥ ಚಾನ್ಸಸ್ ಇದೆ. ಸ್ನೇಹಿತರೆ. ಆ್ಯಕ್ಚುಲಿ ಈ ಸಲ 36ರಿಂದನೂ ಕೂಡ SC ಕ್ಯಾಟಗರಿಗೆ ನಿಲ್ಲುವಂಥ ಚಾನ್ಸಸ್ ಇದೆ. ಯಾರೂ ಕೂಡ ಭಯಪಡೋ ಅಗತ್ಯವಿಲ್ಲ. SC ಕ್ಯಾಟಗರಿಗೆ 36 ಅಂತ ಹೇಳಿದ್ರೆ 2A ಕ್ಯಾಟಗರಿಗೆ 39, 40ರಿಂದನೂ ಕೂಡ ನಿಲ್ಲುವಂಥ ಚಾನ್ಸಸ್ ಇದೆ. ಅದರ್ವೈಸ್ ಕ್ಯಾಟಗರಿಗೆಲ್ಲ 43, 42ಕ್ಕೆಲ್ಲ ನಿಲ್ಲುವಂಥ ಚಾನ್ಸಸ್ ಇದೆ. ಹಾಗಾಗಿ ಪ್ರತಿಯೊಂದು ಕ್ಯಾಟಗರಿಗೂ ಕೂಡ ಕಡಿಮೆ ನಿಲ್ಲುವ ಭರವಸೆ ಇದೆ, ಚಾನ್ಸಸ್ ಇರೋದ್ರಿಂದ ದಯವಿಟ್ಟು ಅಭ್ಯರ್ಥಿಗಳು ಆಲ್ಮೋಸ್ಟ್ ಕೆ ಎಸ್ ಆರ್ ಟಿ ಸಿಲಿ ಯಾರ್ಯಾರು 47 ಮೇಲೆ ಹೊಡೆದಿದ್ದೀರಾ ದಯವಿಟ್ಟು ಕೆ ಎಸ್ ಆರ್ ಟಿ ಸಿಗೆ ಹೋಗುವಂಥವ್ರು, 47 ಮೇಲೆ ಹೊಡೆದಿರೋವಂಥವ್ರು ದಯವಿಟ್ಟು NWRTCನ ಅಟೆಂಡೇ ಮಾಡೋಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ ಸ್ನೇಹಿತರೆ? NW ಹೋಗಬೇಕು ಅಂತ ಅಂದ್ಕೊಂಡಿರೋರು ದಯವಿಟ್ಟು ಕೆ ಎಸ್ ಆರ್ ಟಿ ಸಿಗೆ ಅಟೆಂಡೇ ಆಗಬೇಡಿ. ಅಂದರೆ 47 ಮೇಲೆ ಹೊಡೆದಿರೋರು ಯಾವುದೇ ಕಾರಣಕ್ಕೂ ಅಟೆಂಡ್ ಆಗಬೇಡಿ ಸ್ನೇಹಿತರೆ.
ರಿಕ್ವೆಸ್ಟ್ ನಿಮ್ಮದು 100%ಗೆ 1000% ನೀವು ಸೆಲೆಕ್ಷನ್ ಆಗೇ ಆಯ್ತೀರಾ. 47 ಮೇಲೆ ಹೊಡೆದಿರೋರು ಯಾವುದೇ ರೀತಿ ನೀವು ಸರ್ ನಾನು 95 ಇದೆ 96 ಇದೆ ಅಂತ ಯಾವುದೇ ಕಾರಣಕ್ಕೂ ಅನ್ಕೋಬೇಡಿ. ಯಾಕೆಂದರೆ ನೀವು ಮೆರಿಟಲ್ಲಿ ಸೆಲೆಕ್ಷನ್ ಆಗಿದ್ದರಿಂದ ಅದು ನಿಮಗೆ ಏಜು ನೋಡಲ್ಲ. ಏನಿದ್ರು ಕ್ಯಾಟಗರಿ ವೈಸ್ ಬಂದರೆ ಮಾತ್ರ ನಿಮಗೆ ಏಜ್ ಸೆಲೆಕ್ಷನ್ ಇರುತ್ತೆ ಸ್ನೇಹಿತರೆ. ಹಾಗಾಗಿ ದಯವಿಟ್ಟು ಯಾರ್ಯಾರು 47 ಮೇಲೆ ಹೊಡೆದಿದ್ದೀರಾ ಇದಕ್ಕೆ ಹೋಗಬೇಕು ಅಂತ ಹೇಳೋರು, ಎರಡು ಕಡೆ ಸೆಲೆಕ್ಷನ್ ಆಗೋರು ರೈಟಿಂಗಲ್ಲಿ ಮುಂದೆ ಯಾವ ಕಟ್ ಆಫ್ ಬಿಟ್ಟ ತಕ್ಷಣ ಮುಂದೆ ರೈಟಿಂಗಲ್ಲಿ ಬರ್ಕೊಡಿ. ಇವಾಗ ಯಾರು ಒಂದು ಕಡೆ ಹೊಡೆದು ಒಂದು ಕಡೆ ಹೋಗಿಲ್ಲ ಅನ್ನೋರು ಒಂದು ಕಡೆ ಯಾವುದು ಫೇವ್ರೇಟ್ ಆಗಿರ್ತೀರ ಅದಕ್ಕೆ ಫೇವ್ರೇಟಾಗಿ ಒಂದು ಕಡೆಗೆ ಅಟೆಂಡ್ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸೋಣ. ನಿಮ್ಮ ಗಮನದಲ್ಲಿರಲಿ ಸ್ನೇಹಿತರೆ, ಇವಾಗ ನಡೀತಾ ಇರೋದು 2000 ಆಗಲಿ 2500 ಪೋಸ್ಟಲ್ಲಿ ಟೋಟಲ್ 4500 ಪೋಸ್ಟ್ಗೆ ನೇಮಕಾತಿ ನಡೀತಿರೋದು. ನಿಮ್ಮ ಅಭ್ಯರ್ಥಿಗಳ ಗಮನದಲ್ಲಿರಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ ನಮಗೆ ರಿಕ್ರೂಟ್ಮೆಂಟ್ ನಡೀತಿರೋದು 4500 ಅಂತ ಅನ್ಕೋಬೇಕು ನೀವು. ಅರ್ಥ ಆಯ್ತಾ? ಯಾರು ಕೂಡ ಭರವಸೆ ಕಳ್ಕೊಬೇಡಿ. ಆಲ್ಮೋಸ್ಟ್ ಕಡಿಮೆಗೆ ನಿಲ್ಲುವಂಥ ಚಾನ್ಸಸ್ ಇದೆ. ಏನಕ್ಕೆ ಅಂತ ಹೇಳಿದ್ರೆ 2500 ಪೋಸ್ಟ್ನ NWRTCಗೆ ಕೊಡಲೇಬೇಕು. ಅರ್ಥ ಆಯ್ತಾ ನಿಮಗೆಲ್ಲ? NWRTC ಏನು 2500 ಪೋಸ್ಟು ಡ್ರೈವರ್ಗೆ ನಡೀತಾ ಇದೆಯೋ ಅವ್ರಿಗೆ ಕೊಡಲೇಬೇಕು. ಹೋಗ್ತಾರೆ ಸ್ನೇಹಿತರೆ, ಅವ್ರಿಗೆ ಕೊಡಲೇಬೇಕು. KSRTC ಅಭ್ಯರ್ಥಿಗಳಿಗೆ 2000 ಪೋಸ್ಟ್ ಕೊಡಲೇಬೇಕು. ಮತ್ತು NWRTCಲಿ ಬ್ಯಾಕ್ಲಾಕ್ ಏನು SC ಕ್ಯಾಟಗರಿ SCಗೆ 260 ಪೋಸ್ಟು ಏನಿತ್ತು ಸ್ನೇಹಿತರೆ ಬ್ಯಾಕ್ಲಾಕು, ಅದನ್ನು ಅವ್ರಿಗೆ ಕೊಡಲೇಬೇಕು. ಡ್ರೈವರ್ ಪೋಸ್ಟು ಏನು ಬ್ಯಾಕ್ಲಾಕು ಮಾಜಿ ಸೈನಿಕರು ಕರೆದಿದ್ದು ಅದನ್ನು ಅವ್ರಿಗೆ ಕೊಡಲೇಬೇಕು. ಹಾಗೆ ತುಂಬ ಕಮ್ಮಿಗೆ ನಿಲ್ಲೋದ್ರಿಂದ ಯಾರು ಕೂಡ ಅಭ್ಯರ್ಥಿಗಳು ಯಾವುದೇ ಕ್ಯಾಟಗರಿ ಅಭ್ಯರ್ಥಿಗಳು ಕೂಡ ಭಯ ಪಡುವ ಅಗತ್ಯವಿಲ್ಲ. ಎಲ್ಲರೂ ಕೂಡ ಆರಾಮಾಗಿರಿ. ಕಡಿಮೆಗೆ ನಿಲ್ಲುತ್ತೆ. ಯಾರು ಕೂಡ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. 36ರಿಂದನೂ ನಿಲ್ಬೋದು ಸ್ನೇಹಿತರೆ. ಯಾರು ಕೂಡ ಭಯಪಡೋ ಅಗತ್ಯವಿಲ್ಲ ಅಂತ ಹೇಳ್ತಾ ಇವತ್ತಿನ ವಿಷಯ ಕಾನ್ಸೆಪ್ಟ್ ಮುಗಿಸೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಏನಾದ್ರು ಇದ್ದರೆ ಕಮೆಂಟಲ್ಲಿ ತಿಳಿಸಿ, ಖಂಡಿತ ಕಮೆಂಟ್ಗೆ ಈ ವಿಡಿಯೋದಲ್ಲಿ ಆನ್ಸರ್ಬಲ್ ಮಾಡ್ತೀನಿ ನಿಮಗೆ. ದಯವಿಟ್ಟು ನಂದಿಷ್ಟ ಆಗಿದೆ ಆಗುತ್ತಾ ಅನ್ನೋದನ್ನ ಕಮ್ಮಿ ಮಾಡಿ. ಅರ್ಥ ಆಯ್ತಾ? ಯಾರು ಕೂಡ ಕೇಳಕ್ಕೆ ಹೋಗಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ KSRTC, ಜೈ NWRTC.